ದೇಶದ ನೆಚ್ಚಿನ ನಾಯಕ, ಉಕ್ಕಿನ ಮನುಷ್ಯ, ಭಾರತದ ಉಪ ಪ್ರಧಾನಮಂತ್ರಿಗಳಾಗಿ ಕೆಲಸ ಮಾಡಿದಂಥ ಸನ್ಮಾನ್ಯ ಎಲ್.ಕೆ. ಅದ್ವಾನಿ ಅವರಿಗೆ ಇವತ್ತು ಭಾರತ ರತ್ನ ಸಿಕ್ಕಿರುವಂಥದ್ದು ನಮ್ಮೆಲ್ಲ ಕರ್ನಾಟಕದ ಎಲ್ಲ ಕನ್ನಡಿಗರಿಗೂ, ಕನ್ನಡಿಗರ ಪರವಾಗಿ ಕೇಂದ್ರ ಸರ್ಕಾರಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಇಂಥ ಒಂದು ಭಾರತದ ದೊಡ್ಡ ಪ್ರತಿಷ್ಠೆಯ ಭಾರತ ರತ್ನ ಪ್ರಶಸ್ತಿಯನ್ನು ಅದ್ವಾನಿಯವರಿಗೆ ಸಿಕ್ಕಿರುವಂಥದ್ದು ಅವರ ಘನತೆ, ಗೌರವ, ಅವರು ದೇಶಕ್ಕೆ ಸಲ್ಲಿಸಿದಂಥ ಸೇವೆಯನ್ನು ನೆನಪು ಮಾಡಿಕೊಂಡು ಇವತ್ತು ಕೇಂದ್ರ ಸರ್ಕಾರ ಸನ್ಮಾನ್ಯ ನರೇಂದ್ರ ಮೋದಿಯವರು ಭಾರತ ರತ್ನಕ್ಕೆ ಅವಕಾಶ ಆಗಿದೆ. ಒಬ್ಬ ಕನ್ನಡಿಗನಾಗಿ ಅದ್ವಾನಿಯವರು ನಂಬಿದ ತತ್ವ, ಸಿದ್ಧಾಂತ ಇದಕ್ಕೆ ಯಾವತ್ತೂ ಚ್ಯುತಿ ಬರದ ರೀತಿಯಲ್ಲಿ ಏನಾದರೂ ಆಪಾದನೆ ಬಂದಾಗ ಒಂದು ಕ್ಷಣನೂ ಕೂಡ ಆ ಸ್ಥಾನದಲ್ಲಿ ಅವರು ನಿಂತಿಲ್ಲ. ಅವರು ಆಪಾದನೆ ಬಂದಾಗ ಒಂದು ಕ್ಷಣನೂ ಕೂಡ, ರಾಜಕಾರಣಿಗಳು 100 ಆಪಾದನೆ ಬಂದರೂ ಅದನ್ನು ಸಮರ್ಥನೆ ಮಾಡ್ಕೊಳೋಕ್ಕೆ ಹೋಗ್ತಾರೆ. ಅಂದರೆ ಅದ್ವಾನಿಯವರು ಆಪಾದನೆ ಬಂದಾಗ ಕೂಡ ಒಂದೇ ಒಂದು ಕ್ಷಣನೂ ಕೂಡ ಆ ಸ್ಥಾನದಲ್ಲಿ ನಿಲ್ಲದೆ ತನ್ನ ತತ್ವ, ಸಿದ್ಧಾಂತ ಅದಕ್ಕೆ ಚ್ಯುತಿ ಬರದ ರೀತಿಯಲ್ಲಿ ದೇಶಕ್ಕೆ ಒಬ್ಬ ಆದರ್ಶ ರಾಜಕಾರಣಿಯಾಗಿ, ಒಬ್ಬ ರಾಜಕಾರಣಿ ಅಂದರೆ ಹೆಂಗಿರಬೇಕು ಅನ್ನೋದನ್ನು ತೋರಿಸ್ಕೊಟ್ಟಂಥವರು ಸನ್ಮಾನ್ಯ ಎಲ್.ಕೆ. ಅದ್ವಾನಿಯವರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.